ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್. ಬೆಂಗಳೂರಲ್ಲಿರೋ ಬನಶಂಕರಿ ದೇವಸ್ಥಾನ ಯಾರಿಗೆ ಗೊತ್ತಿಲ್ಲ ಹೇಳಿ. ಕನಕಪುರ ರಸ್ತೆಯಲ್ಲಿ ತಾಯಿಯ ಹೆಸರಲ್ಲೇ ಏರಿಯಾ ಇದೆ. ಬನಶಂಕರಿ ದೇವಿ ನೆಲೆಸಿರೋದ್ರಿಂದ ಅಮ್ಮನವರ ಹೆಸರಲ್ಲೇ ಅಲ್ಲಿನ ಪ್ರದೇಶವನ್ನು ಗುರುತಿಸಲಾಗುತ್ತೆ. ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರ ಬಂದರೆ ಸಾಕು, ಬನಶಂಕರಿ ಅಮ್ಮನ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಬರುತ್ತಾರೆ. ತಾಯಿಯ ದರ್ಶನದಿಂದ ನಮ್ಮ ಕಷ್ಟಗಳು ದೂರವಾಗುತ್ತೆ, ಮನಸ್ಸಲ್ಲಿರೋ ಇಚ್ಛೆ ನೆರವೇರುತ್ತೆ ಎಂಬ ಬಲವಾದ ನಂಬಿಕೆ ಇದೆ. ಗರ್ಭಗುಡಿಯಲ್ಲಿ ಅಲಂಕಾರಿಕ ಪೂರಿತ ಆದಿಶಕ್ತಿ ಬನಶಂಕರಿ ಅಮ್ಮನನ್ನು ನೋಡುತ್ತಿದ್ದರೆ ನೋಡುತ್ತಲೇ ಇರಬೇಕು ಅನಿಸುವಂತಿರುತ್ತೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬನಶಂಕರಿ ದೇವಾಲಯ ಎಷ್ಟು ಪ್ರಸಿದ್ಧಿಯೋ ಬೆಂಗಳೂರಲ್ಲಿರೋ ದೇವಸ್ಥಾನವೂ ಅಷ್ಟೇ ಪ್ರಖ್ಯಾತಿ ಪಡೆದಿದೆ. ಈ ದೇವಾಲಯದಲ್ಲಿರೋ ಮಹಾರಹಸ್ಯ ಕಲ್ಲೊಂದು ನಮ್ಮ ಇಷ್ಟಗಳು ಕೆಲಸಗಳು ನಡೆಯುತ್ತಾ ಇಲ್ವಾ ಅಂತ ತಿಳಿಸುತ್ತೆ. ಇದು ಆ ತಾಯಿಯ ಪವಾಡ ಕಲ್ಲು. ತಾಯಿಗೆ ರಾಹುಕಾಲದಲ್ಲಿ ನಡೆಯೋ ಪೂಜೆ, ನಿಂಬೆಹಣ್ಣಿನ ದೀಪ ಹಾಗೂ ಕಲ್ಲುಪ್ಪಿನಿಂದ ದೃಷ್ಟಿ ನಿವಾರಣೆ ಮಾಡೋ ಹಲವು ವಿಸ್ಮಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ಸಂಪೂರ್ಣವಾಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಾಗಿ ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ. ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಬೇಡಿಕೆಗಳನ್ನು ಈಡೇರಿಸೋ ತಾಯಿಯೇ ಬನಶಂಕರಿ. ಯಾವ ಭಕ್ತರು ಶ್ರದ್ಧೆ ಭಕ್ತಿಯಿಂದ ಬೇಡಿಕೊಳ್ಳುತ್ತಾರೋ ಅವರ ಕೈಯನ್ನು ಬನಶಂಕರಿ ಬಿಡೋದಿಲ್ಲ. ಬಾದಾಮಿ ಬನಶಂಕರಿಯಷ್ಟೇ ಪವರ್ಫುಲ್ ಬೆಂಗಳೂರಿನ ಬನಶಂಕರಿ ಅಮ್ಮ. ಕನಕಪುರ ರಸ್ತೆಯಲ್ಲಿರೋ ಈ ಬನಶಂಕರಿ ದೇವಾಲಯ ನಿರ್ಮಾಣವಾದದ್ದು 1915ರಲ್ಲಿ. ಸೋಮಣ್ಣ ಶೆಟ್ಟಿ ಎಂಬುವವರ ಶ್ರೀ ಕ್ಷೇತ್ರ ಬಾದಾಮಿಯಿಂದಲೇ ಈ ಬನಶಂಕರಿ ಅಮ್ಮನ ಕಲ್ಲಿನ ವಿಗ್ರಹ ತಂದು ಪ್ರತಿಷ್ಠಾಪಿಸಿದರಂತೆ. ರಾಜಧಾನಿ ಬೆಂಗಳೂರಲ್ಲಿರುವ ಶ್ರೀಮಂತ ದೇವಾಲಯಗಳಲ್ಲಿ ಈ ಆಲಯವೂ ಒಂದು. ಪಾರ್ವತಿ ದೇವಿಯ 6ನೇ ಅವತಾರವೇ ಬನಶಂಕರಿ ಎಂದು ಹೇಳಲಾಗುತ್ತೆ. ಬನಶಂಕರಿ ದೇವಾಲಯದಲ್ಲಿ ರಾಹುಕಾಲ ಪೂಜೆ ಅತ್ಯಂತ ವಿಶೇಷವಾದದ್ದು. ರಾಹುಕಾಲದಲ್ಲಿ ಅಮ್ಮನವರಿಗೆ ಪೂಜೆ ಮಾಡಲಾಗುತ್ತದೆ. ಇಲ್ಲಿ ನೆಲೆಸಿರುವ ಆದಿಶಕ್ತಿಯು ರಾಹುಕಾಲದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗುತ್ತಾಳಂತೆ. ಈ ಸಮಯದಲ್ಲಿ ಯಾವ ಭಕ್ತರು ತಾಯಿಯ ದರ್ಶನ ಮಾಡುತ್ತಾರೋ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಎಂಬ ನಂಬಿಕೆಯೂ ಇದೆ. ಶಕ್ತಿ ದೇವತೆಯ ಆಲಯಗಳಲ್ಲಿ ನಿಂಬೆಹಣ್ಣಿನ ದೀಪ ಬೆಳಗಿಸುವುದು ತುಂಬ ಶ್ರೇಷ್ಠ. ಯಾವುದೇ ರೀತಿ ಕಷ್ಟಗಳಿರಲಿ, ತಾಯಿಗೆ ನಿಂಬೆಹಣ್ಣಿನ ದೀಪ ಬೆಳಗಿದರೆ ಅದಕ್ಕೆಲ್ಲ ತಾಯಿ ಪರಿಹಾರ ನೀಡುತ್ತಾಳೆ. ಪ್ರತಿದಿನ 6:30ಕ್ಕೆ ದೇವಾಲಯದಲ್ಲಿ ಪೂಜೆ ಕೈಂಕರ್ಯಗಳು ನಡೆಯುತ್ತದೆ. ಮಂಗಳವಾರ ರಾಹುಕಾಲ ಸಮಯವಾದ 3 ಗಂಟೆಯಿಂದ ಸಂಜೆ 4:30ರವರೆಗೆ, ಶುಕ್ರವಾರ ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ ಹಾಗೂ ಭಾನುವಾರ ಸಂಜೆ 4:30ರಿಂದ ಸಂಜೆ 6 ಗಂಟೆಯವರೆಗೆ, ಅಂದರೆ ರಾಹುಕಾಲದಲ್ಲೇ ತಾಯಿಗೆ ವಿಶೇಷ ಪೂಜೆ ಮಾಡಲಾಗುತ್ತದೆ. ಈ 3 ದಿನ ರಾಹುಕಾಲ ವೇಳೆ ಭಕ್ತರ ಸಂಖ್ಯೆ ಹೆಚ್ಚಾಗಿಯೇ ಇರುತ್ತೆ. ಎಲ್ಲ ದಿನಗಳು ತಾಯಿಗೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡುವುದು ಈ ಆಲಯದಲ್ಲಿನ ಮತ್ತೊಂದು ವಿಶೇಷತೆ. ಬನಶಂಕರಿ ದೇವಾಲಯ ಆವರಣದಲ್ಲಿ ಬಲಭಾಗಕ್ಕೆ ಶಾಕಾಂಬರಿ ತಾಯಿಯನ್ನು ದರ್ಶಿಸಬಹುದು. ಸಕಲ ಅಲಂಕಾರಗಳಿಂದ ಕಂಗೊಳಿಸೋ ದುರ್ಗಾದೇವಿಯ ಮತ್ತೊಂದು ರೂಪದ ಶಾಕಾಂಬರಿ ತಾಯಿಗೂ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಲಾಗುತ್ತೆ. ಇಲ್ಲಿ ತಾಯಿ ಬಳಿ ಇಟ್ಟು ಪೂಜಿಸಿದ ಬೇವಿನ ಎಲೆಗಳನ್ನು ಭಕ್ತರಿಗೆ ನೀಡುತ್ತಾರೆ. ಈ ಎಲೆಗಳನ್ನು ತಂದು ಮನೆಯಲ್ಲಿ ಇಟ್ಟರೆ ದುಷ್ಟಶಕ್ತಿಗಳು ಮನೆಯವರ ಮೇಲೆ ಪ್ರಭಾವ ಬೀರಲ್ಲ ಎಂಬ ನಂಬಿಕೆ ಇದೆ. ಈ ಆಲಯ ಆವರಣದಲ್ಲೇ ಪವಾಡ ಕಲ್ಲೊಂದಿದೆ. ಈ ವಿಸ್ಮಯ ಕಲ್ಲು ಭಕ್ತರ ಮನಸ್ಸಲ್ಲಿ ಅಂದುಕೊಂಡಿರೋ ಕೆಲಸ ನೆರವೇರುತ್ತಾ ಇಲ್ಲವಾ, ತಾಯಿಯ ನಿರ್ಣಯ ಏನು ಅಂತ ತಿಳಿಸುತ್ತೆ. ಸಾಲಾಗಿ ನಿಂತ ಭಕ್ತರು ಅಮ್ಮನವರನ್ನು ಮನಸ್ಸಲ್ಲಿ ಧ್ಯಾನಿಸುತ್ತಾ ತಮ್ಮ ಮನಸ್ಸಲ್ಲಿರೋ ಇಚ್ಛೆ ಹೇಳಿಕೊಂಡು ವೃತ್ತಾಕಾರದ ಕಲ್ಲಿನ ಸ್ವಲ್ಪ ಕೆಳಗಡೆ 2 ಕೈ ಬೆರಳುಗಳ ಮೂಲಕ ಹಿಡಿಯುತ್ತಾರೆ. ಒಂದು ಭಾಗದಿಂದ ಇಟ್ಟ ಕೈ ತಾಯಿಯ ಅನುಗ್ರಹ ಇದ್ದರೆ ಕಲ್ಲನ್ನು ಸಂಪೂರ್ಣವಾಗಿ ಮುಟ್ಟುತ್ತಾ 2 ಕೈ ಬೆರಳುಗಳು ಕೂಡುತ್ತದೆ. ಮನಸ್ಸಲ್ಲಿರೋ ಬೇಡಿಕೆಗೆ ತಾಯಿಯ ಸಮ್ಮತಿ ಇಲ್ಲ ಅಂದರೆ 2 ಕೈ ಸೇರೋದಿಲ್ಲ, ಆ ಕೆಲಸ ಆಗೋದೇ ಇಲ್ಲ ಎಂಬ ಬಲವಾದ ನಂಬಿಕೆ ಭಕ್ತರಲ್ಲಿದೆ. ಇಲ್ಲಿಗೆ ಬರೋ ಭಕ್ತರು ತಮ್ಮ ಕೆಲಸ ಆಗಲಿ ಅಂತ ತಾಯಿಯ ಆಶೀರ್ವಾದಕ್ಕೆ ಬರುತ್ತಾರೆ. ಇನ್ನು ದೇವಸ್ಥಾನದ ಮುಂಭಾಗ ಉಪ್ಪಿನ ದೃಷ್ಟಿ ತೆಗೆಯುತ್ತಾರೆ.
ಯಾವುದೇ ದುಷ್ಟಶಕ್ತಿಯಿಂದ ಬಾಧಿತರಾಗಿದ್ದರೆ, ಅನಾರೋಗ್ಯ ಕಾಡುತ್ತಿದ್ದರೆ, ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆದುಕೊಂಡರೆ ತಾಯಿಯ ದಿವ್ಯ ದೃಷ್ಟಿಯಿಂದ ಆ ಸಮಸ್ಯೆಗಳು ದೂರವಾಗುತ್ತದೆ. ನೀವು ಸಹ ತಪ್ಪದೇ ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ತಾಯಿಯ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ತಪ್ಪದೇ ಶೇರ್ ಮಾಡಿ.